ವಿವಾಹಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಮದುವೆಯನ್ನು ನೋಂದಣಿಯನ್ನು ಮಾಡಬೇಕು ಅನ್ನೋದು ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಇತ್ತು. ಅದು ಸೆಕ್ಷನ್ 8ರಲ್ಲಿ ಹಿಂದೂ ವಿವಾಹ ಕಾಯ್ದೆ ಸೆಕ್ಷನ್ 8ರಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟಂತೆ ಇತ್ತು. ಸಬ್ ಕ್ಲಾಸ್ 1ರಿಂದ 5ರಲ್ಲಿ ಇತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ವಿವಾಹಗಳಾದರೆ ಅದನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಅನ್ನೋದು ಎಲ್ಲೂ ಇರಲಿಲ್ಲ. ಆದರೆ ಅಸ್ಸಾಂನಲ್ಲಿ 1935ರಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಮುಸ್ಲಿಂ ವಿವಾಹ ಕಾಯ್ದೆ 1935 ಜಾರಿಯಲ್ಲಿತ್ತು. ಇಲ್ಲಿವರೆಗೂ ಕೂಡ ಜಾರಿಯಲ್ಲಿತ್ತು. ಆದರೆ ಈ ಒಂದು ಕಾಯ್ದೆಯಲ್ಲಿ ಹೆಣ್ಣು ಮಕ್ಕಳು ಅವರು ಮೈನರ್ ಆಗಿದ್ದರೂ ಕೂಡ ಅದಕ್ಕೆ ಮಾನ್ಯತೆ ಮೈನರ್ ಆಗಿದ್ದು ಮದುವೆ ಆಗಿದ್ದರೂ ಕೂಡ ಅದಕ್ಕೆ ಮಾನ್ಯತೆ ಸಿಗ್ತಾ ಇತ್ತು. ಆದರೆ ಅದಕ್ಕೆ ಒಂದು ಕಡಿವಾಣವನ್ನು ಹಾಕಲಿಕ್ಕೆ ಮತ್ತು ಮುಸ್ಲಿಂ ವರ್ಗದವರು ಏನಿದ್ದಾರೆ ಅವರು ವಿವಾಹ ಮಾಡಿಕೊಂಡ್ರೆ ಅದನ್ನು ನೋಂದಣಿಯನ್ನು ಮಾಡಲಿಕ್ಕೆ ಮತ್ತು ವಿಚ್ಛೇದನ ಮಾಡಿದರೆ ಅದನ್ನು ನೋಂದಣಿಯನ್ನು ಮಾಡಲಿಕ್ಕೆ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾಯ್ದೆಯನ್ನು ತಿದ್ದುಪಡಿಯನ್ನು ಮಾಡೋದಕ್ಕೆ ಅದನ್ನು ಬದಲಾವಣೆಯನ್ನು ಮಾಡೋದಕ್ಕೆ 2024ರಲ್ಲಿ ಹೊಸ ಮಸೂದೆಯನ್ನು ತರಲಾಗಿದೆ. ಈ ಒಂದು ಮಸೂದೆಯನ್ನು ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಸಚಿವರಾದಂಥ ಜೋಗನ್ ಮೋಹನ್ ರವರು ಇದನ್ನು ಮಂಡಿಸಿದ್ದಾರೆ. ಈ ಒಂದು ಕಾಯ್ದೆಯನ್ನು ಪ್ರಥಮವಾಗಿ ಅಸ್ಸಾಂ ರಾಜ್ಯದಲ್ಲಿ ತರಲಾಗ್ತಾ ಇದೆ. ಇದು ಅಸ್ಸಾಂನ ವಿಧಾನಸಭೆಯಲ್ಲಿ ಮಂಡನೆ ಆಗಿರುವಂಥದ್ದು. ಸೊ ಹಾಗಾಗಿ ಈ ಮಂಡನೆ ಏನಾಗಿದೆ, ಇದು ಮಂಡನೆ ಆದ ನಂತರದಲ್ಲಿ ಇದು ಜಾರಿಯಾದರೆ ಯಾವುದೇ ಒಂದು ಮುಸ್ಲಿಂ ಮಹಿಳೆ ಅಥವಾ ಪುರುಷ ಮದುವೆ ಆದರೆ ಮತ್ತು ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಲೇಬೇಕಾಗಿರುತ್ತೆ. ಸೊ ಹಾಗೆಯೇ ವಿವಾಹ ಮಾಡ್ಕೊಳ್ಳೋದಕ್ಕೆ ಹುಡುಗಿಗೆ 18 ವರ್ಷ, ಹುಡುಗನಿಗೆ 21 ವರ್ಷ ಆಗಿರಲೇಬೇಕು, ಅದು ಕಡ್ಡಾಯವಾಗಿ ಆಗಿರಲೇಬೇಕು ಅನ್ನೋದು ಈ ಒಂದು ಮಸೂದೆಯಲ್ಲಿ ಅಂದರೆ ಈ ಒಂದು ಕಾಯ್ದೆ ಹೊಸದಾಗಿ ಏನು ತರಲಾಗ್ತಾ ಇದೆ ಇದರಲ್ಲಿ ಅದನ್ನು ನಮೂದು ಮಾಡಲಾಗಿದೆ. ಸೊ ಈ ಒಂದು ಕಾಯ್ದೆ ಅಸ್ಸಾಂ ರಾಜ್ಯದಲ್ಲಿ ಜಾರಿಗೆ ಬರ್ತಾ ಇದೆ. ಇದಕ್ಕಿಂತ ಮೊದಲು ಮುಸ್ಲಿಂ ವಿವಾಹ ಕಾಯ್ದೆ 1935 ಅಸ್ಸಾಮಲ್ಲಿ ಜಾರಿಯಲ್ಲಿತ್ತು.